ಅಲ್ಲ ಸರ್, ಈಗ ನೀವು ಅಲ್ಲೇ ಕಚ್ಚಿದ್ರಲ್ಲ ಅಡಿಕೆನ, ಏನಕ್ಕೆಲ್ಲ ಕಚ್ಚಿದ್ದು? ಇದು ಹಸಿಕಾಯಿ ಉದುರಿದೆ. ಓಕೆ. ಈ ತರದ ಹಸಿಕಾಯಿ ನೀವು ಬೆಟ್ಟಗಾತ್ರದ ಹಸಿಕಾಯಿ ಉದುರಿದೆ ಅಂದ್ರೆ ನೀವು ಸುತ್ತ ನೋಡಿದ್ರೆ ಇದು ಯಾವ ಕಾರಣದಿಂದ ಉದುರಿದೆ ಅಂತ ನಿಮ್ಗೇನು ಗೊತ್ತಾಗೋದಿಲ್ಲ. ಓಕೆ. ಸೊ ಇದನ್ನ ನೀವು ಕಾಯಿನ ಕಡ್ದು ಈ ತಿರುಳು ಏನಿದೆ ಒಳಗಿಂದು, ಈ ತಿರುಳನ್ನ ನೀವು ಓಪನ್ ಮಾಡಿ ನೋಡಿದಾಗ ಇಲ್ಲಿ ಕಚ್ಚಿದ ಗುರ್ತು ಕಾಣ್ತದೆ. ಈಗ ನೋಡಿ, ಒಂದು ಜಾಗದಿಂದ ಮಾತ್ರ ನಿಮ್ಗೆ ಇನ್ಫೆಕ್ಷನ್ ಜಾಸ್ತಿ ಕಾಣ್ತಾ ಇದೆ. ಹೌದು. ಸೊ ಹಿಂಗ್ ಮಾಡಿದ್ರೆ ಈ ಜಾಗದಿಂದ ಇನ್ಫೆಕ್ಷನ್ ಕಾಣ್ತಾ ಇದೆ. ಇಲ್ಲಿ ಕಾಣ್ತಾ ಇದೆ ನೋಡಿ. ತೊಟ್ಟು ತೆಗೆದು ನೀವು ಇದನ್ನ ತಿರುಳು ತೆಗೆದ್ರೆ ಗೊತ್ತಾಗತ್ತೆ. ಈ ತಿರುಳು ತೆಗಿಬೇಕು. ಇದನ್ನ ಅಲ್ಲಿ ಪಂಚ್ ಆಗಿರೋದು ನಿಮಗೆ ಕಾಣುತ್ತೆ. ಏನಾಗಿದೆ ಅಂತ ಅದು ಅರ್ಥ? ಇದು ಪೆಂಟೋಟೋಮಿಟ್ ಬಗ್ ಅಂತ ಒಂದು ಇನ್ಸೆಕ್ಟ್ ಬರ್ತದೆ. ಸೊ ಅದೇನ್ ಮಾಡ್ತದೆ, ನೀವು ಕಾಯಿ ಸಣ್ಣ ಇರುವಾಗ್ಲೇನೆ, ಇದಕ್ಕಿಂತ ಸಣ್ಣ ಇರುವಾಗ್ಲೇನೆ ಅದು ಅದ್ರ ನಾಡಲ್ಲಿಂದ ಸಿರಿಂಜ್ ಸೂಜಿ ತರ ನೀವು ಅದ್ರದ್ದು ಸ್ಪಿಂಡಲ್ ಹಾಕಿ ಸಕ್ ಮಾಡಿರುತ್ತೆ. ರಸ ಏರಿದ್ಮೇಲೆ ಅದು ಇನ್ಫೆಕ್ಷನ್ ಜಾಸ್ತಿ ಆದ್ಮೇಲೆ ಸೊ ಇದು ಕಾಯಿ ಉದುರ್ತದೆ. ಇಷ್ಟು ಬೆಟ್ಟಗಾತ್ರದ ಕಾಯಿ ಉದುರ್ತದೆ. ಸೊ ಇದನ್ನ ನೀವು ಪತ್ತೆ ಹಚ್ಚಲಿಕ್ಕೋಸ್ಕರ ಈ ಕಾಯಿನ ಕಡ್ದು ತೆಗೆದು ನೋಡಿದಾಗ ನಮಗೆ ಹುಳ ಕಚ್ಚಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಹುಳ ಕಚ್ಚದೆ ಉದುರಿದೆ ಅಂತ ಹೇಳಿದ್ರೆ ಅದು ನ್ಯೂಟ್ರಿಯನ್ ಡಿಸಾರ್ಡರ್ ಇಂದ ಉದುರಿರ್ಬೋದು. ಸೊ ಈಗ ನಿಮ್ಗೆ ಹುಳ ಕಚ್ಚಿದೆ ಅಂದ್ರೆ ನಿಮಗೆ ಇದನ್ನ ನೀವು ಕಾಯಿ ಕಚ್ಚಿ ಇದರ ಮೂಲಕ ನೋಡ್ಬೋದು. ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಸರ್? ಸೊ ಇದಕ್ಕೆ ನಿಮಗೆ ಈ ಹುಳ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಯಾವುದು ಈಗ ಹಿಂಗಾರ ಒಣಗೋದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಫಂಗಿಸೈಡ್ ಏನು ಸೇರಿಸ್ತೀರಿ, ಪ್ರೊಪಿಕೊನಜೋಲ್ ಅಥವಾ M45 ಏನು ಸೇರಿಸ್ತೀರಾ, ಅದ್ರ ಜೊತೆಗೆ ಒಂದು ಡೈಮಿಥೇಟ್ ಅಂತ ಬರುತ್ತೆ. ಸೊ ಆ ಡೈಮಿಥೇಟ್ನ ನಾಗೋರ್ ಅಂತ ಬರುತ್ತೆ. ಅದನ್ನ 2 ml 1 ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಕೊಡೋದ್ರಿಂದ ಈ ಕೀಟದ ಬಾಧೆನ ತಪ್ಪಿಸ್ಬೋದು ಅಡಿಕೆಯಲ್ಲಿ. ನೀವು ತಿರುಳು ತೆಗೆದ್ರೂ ಇಲ್ಲೇ ಪಂಚಾಗಿರೋದು ನಿಮ್ಗೆ ಕಾಣಿಸ್ತದೆ. ಯಾವುದು ಇಲ್ಲಿ. ಸೊ ಇಲ್ಲಿ ಪಂಚಾಗಿರೋದು ಮೇಲಿಂದ ಕಂಡ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಹುಳ ಕಚ್ಚಿದೆ ಅಂತ. ಇಲ್ಲ ಅಂದ್ರೆ ನೀವು ಕಡ್ದು ತೆಗೆದು ತಿರುಳು ತೆಗೆದೇ ನೋಡ್ಬೇಕಾಗ್ತದೆ. ಅಲ್ಲಿ ಒಳಗಡೆ ನೀವು ಸೂಜಿ ಹಾಕಿದ್ದು ಒಳ್ಳೆ ಕರೆಕ್ಟಾಗಿ ಕಾಣಿಸ್ತದೆ. ನೀವು ಆ ಥರ ಏನಾದರೂ ಹುಳ ಇದ್ರೆ ಅಲ್ಲ ಕಚ್ಚಿ ಸರ್. ಈಗ ಅದನ್ನ ನೋಡೋಣ. ಈಗ ನೋಡಿ, ನಿಮ್ಗೆ ಕಾಣಿಸ್ತದೆ ನೋಡಿ. ರೈಟ್. ಇಲ್ಲಿ ನಿಮ್ಮ ಕಾಯಿ ಮೇಲೂ ಸಹಿತ ಹುಳ ಕಚ್ಚಿದ ಜಾಗ ಹೆಂಗಾಗಿರುತ್ತೆ ಅಂತ ತೋರಿಸ್ತದೆ. ಸಿ ಇದರಲ್ಲೂ ನಿಮಗೆ ಇಲ್ಲಿ ಕಚ್ಚಿರೋದು ನೋಡಿ, ಇಲ್ಲಿ ಕಚ್ಚಿದೆ, ಇಲ್ಲಿ ಒಳಗಡೆ ಕಾಣ್ತದೆ. ತಿರುಳು ತೆಗೆದಾಗ ಈ ಜಾಗದಲ್ಲಿ ಇನ್ಫೆಕ್ಷನ್ ಆಗಿರೋದು ಕಾಣುತ್ತೆ. ಓಕೆ.